ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಲ್ಲೇ ಚೆಂಡಾಡಬಲ್ಲ ತಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು ಪ್ರಚಂಡ ರಾವಣ. ಪೊಲೀಸ್ ಪಾಟೀಲ್ ಈರನಗೌಡ ದೇಸಾಯಿ ಅವರ ದರ್ಬಾರದಲ್ಲಿ ನನ್ನ ಅಧಿಕಾರವನ್ನೇ ಚಲಾಯಿಸಿ ಛಲದಂತೆ ಮಲ್ಲನಣಿಸಿಕೊಂಡಿರುವ ವೀರ ಛಲಗಾರನೌಸದವನೆಂದರೆ ನಾನೇ ಧರ್ಮರಾಜ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನು ನಡೆಸಿಕೊಂಡು ಬರುತ್ತಿರುವ ನನಗೆ ವಿರೋಧಿಗಳು ಎಂಬ ಯಾವ ಪುಣ್ಯವೂ ಇಲ್ಲ. ಧರ್ಮರಾಜ, ಅಣ್ಣ ತಮ್ಮಂದಿರ ಬಲದಿಂದ ನೀನೆಚ್ಚು ನ್ಯಾಯಾಂಗದ ನೀತಿಯನ್ನು ಹೇಳಿ ನಿನ್ನ ಪ್ರತಿಷ್ಠೆ ಬೆಳೆಸಿಕೊಂಡರೂ ಕೊನೆಗೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹೊರಸಿದ ಅಂಬಲಿಗಾಗಿ ಕೈವಟ್ಟಿ ನಿಲ್ಲದಂತೆ ಮಾಡುತ್ತಿದ್ದರೆ ನಾನು ಪೊಲೀಸ್ ಪಾಟೀಲ್ ಈರನಗೌಡರೇ ಅಲ್ಲ. ಧರ್ಮರಾಜ, ವಿಮಾನ ನಿಲ್ದಾಣದ ಆಸೆ ಇಟ್ಟುಕೊಂಡಿರುವ ನನಗೆ ಎಲ್ಲ ರೈತರೊಂದಿಗೆ ಸಹಕರಿಸಿ ಆ ಜಮೀನನ್ನು ನನ್ನಂತೆ ಮಾಡದಿದ್ದರೆ ಮೋಸದಿಂದ ನಿನ್ನ ತಮ್ಮನನ್ನು ನನ್ನಂತೆ ಮಾಡಿಕೊಂಡು ನಂತರ ನಿನ್ನ ಸಂಸಾರಕ್ಕೆ ಕದನ ಹಚ್ಚಿ ಆ ನಾಡಿನ ಚಕ್ರೇಶ್ವರನಾಗಿ ಮೆರೆಯದಿದ್ದರೆ ನನ್ನ ರಾಜಕೀಯ ಜೀವನ ನಿಸ್ವಾರ್ಥ ಎಂದು ತಿಳಿ. ಅದೇನೆಂದು ಬೇಗ ಹೇಳಿ ಗೌಡ್ರೆ. ಸಚಿವರ ಹೇಳಿಕೆಯಂತೆ ಜಿಲ್ಲೋಯ್ ಮಾಡುವ ನಿಲ್ದಾಣದ ಹೆಸರಿನಲ್ಲಿ ನಮಗೆ ಬೇಕಾದ ಭೂಮಿ ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಅಲ್ಲಿ ಯಾರ್ಯಾರು ಭೂಮಿ ಕೊಡಲು ಒಪ್ಪಿದರು, ಯಾರ್ಯಾರು ಭೂಮಿ ಕೊಡಲು ಒಪ್ಪಲಿಲ್ಲ, ಅದರ ಮಾಹಿತಿ ತಿಳಿದುಕೊಂಡಿದೀಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಹೊರತು ಭೂಮಿ ಕೊಡುವುದಿಲ್ಲ ಅಂತ ಗದ್ದಲ ಮಾಡಿದರು ಗೌಡ್ರೆ. ಆ ಗದ್ದಲದಲ್ಲಿ ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನು ಸಾಧಿಸಿ ತೋರ್ಸವಣೆ ನಿಜವಾದ ಗಂಡಸು ಅಂತಾರೆ. ನೀನೇನು ಕೆಲಸ ಮಾಡಿದೆಯೋ ಮುಟ್ಟಾಳ. ಈ ಗೌಡನ ಬಲಗೈ ಬಂಟ ಅಂದರೆ ಹೇಗಿರಬೇಕು ಗೊತ್ತೇ? ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು. ಶಕ್ತಿಯಂತೆ ಸೆಗಣಿಯ ವ್ಯಕ್ತಿಯನ್ನು ಪ್ರಯೋಗಿಸಿ ಕೆಲಸ ಮಾಡಬೇಕು. ಸೀತಾ, ಲೇ ಸೀತಾ, ಯಪ್ಪ ಸೀತಾ ಅಂತ ಕರಿಬೇಡ್ರಿ. ಸೀತಾ ಅಲ್ಲ, ನನ್ನ ಧುಳಗಳು ಸೀತಾಮಣಿ ನೆನಪಿ ಬರ್ತಾರ್ರಿ. ಅಪ್ಪ ಗೋಡ್ರ ಚಂದದ ಸೀತಾಪತಿ ಅಂತ ಕರೀರಿ. ಆ ರೈತರ ಭೂಸ್ವಾಧೀನ ಬಗ್ಗೆ ನೀನೇನು ಪ್ರತಿಕ್ರಿಯಿಸಿದೆಯೋ ಅಲ್ಲಿ ಭೂಮಿ ಕೊಡಲು ಒಪ್ಪಿದವರೆಷ್ಟು, ಒಪ್ಪದಿರದವರೆಷ್ಟು? ಯಪ್ಪ ಗೋಡ್ರ 12 ಜನ ಒಪ್ಪಿಗೆ ಕೊಡ್ತೇವಂದಾರಿ. ಆದ್ರೆ 4ನೇ ಭಾಗದ ಜನ ಒಪ್ಪಲಿಲ್ರಿ. ಮಕ್ಕಳು ನಮ್ಗ ಅಧಿಕಾರ ಕುಗಿದ್ರಿ ಅಪ್ಪ. ಆದರೆ ಎಂಬ ಅಪಸ್ವರದ ಬಿಟ್ಟು ಬಿಡು ಸೂತಾಪತಿ. ಅದು ಏನಂತ ಬೇಗ ಹೇಳು. ಅದಕ್ಕೆ ಅಡ್ಡಿಯಾದವರ ಪ್ರಾಣವನ್ನೇ ತೆಗೆದು ಬಿಡುತ್ತೇನೆ. ಅಷ್ಟೇ ಗೌಡ್ರೆ, ಈ ಮಾಂತ್ರಿಕರ ಯಂತ್ರದಲ್ಲಿ
ಮೇಲಕ್ಕೆ ಹಾರಿ ಆತನ ತಲೆ ತಂದು ನಿಮಗೆ ಒಪ್ಪಿಸ್ತೇನೆ. Correct. ಈ ಪೊಲೀಸ್ ಗೌಡನಿಗೆ ಅವನ ತಲೆ ಬೇಕು ಒಂದು, ಇಲ್ಲ ನೆಲ ಬೇಕು ಒಂದು. ಅದನ್ನು ನೀನು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನಾನು ಎಂಬುದರಿಂದ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲು ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಮಂತ್ರಿಗಳಿಗೂ ಸಾಧ್ಯವಿಲ್ಲ. ನಿನ್ನ ಕುತಂತ್ರದ ಬುದ್ಧಿಯನ್ನು ನಿನ್ನ ಚೀಲವನ್ನು ಬಿಟ್ಟು ನಮ್ಮ ರೈತರಿಗೆ ಕಿರುಕುಳಗೊಳಿಸಿದ್ದಾದರೆ ನಿನ್ನನ್ನು ಈ ಕೂಲಿಗಾರನ ಕೊಡಲೆಯನ್ನು ಕಸ ಕಡೆ ಹಾಕಿ ಬಿಡ್ತಾರೆ. ಇದರಲ್ಲಿ ನಿನಗೆ ಎಲ್ಲಿ ಮಣ್ಣು ಕೂಡ ಕೊಡುವುದಿಲ್ಲ. ಎತ್ತರ ಅದು ನೀನು ನನಗೆ ಲೇ ಬೀರ, ನಾನ್ಯಾರು ಎಂತವನೆಂಬುದು ನೀನು ಅರಿಯದೆ ಮಾತನಾಡಿದರೆ ಹರಿನಾಮಸ್ಮರಣೆ ಇಲ್ಲದೆ ನಿನ್ನನ್ನು ಯಮನ ಹಾದಿ ಹಿಡಿಸಿ ಬಿಡುವೆ ಮಗನೇ. ನೀನು ಎತ್ತರ ನೀನು ನನಗೆ ಅಚ್ಚ ಏ ನಕರಗೌಡ, ಬಾಯಿಗೆ ಮಾತನಾಡು. ನಾನು ಯಾರು ಎಂತವನು ಎಂಬುದನ್ನು ಅರಿಯದೆ ಕೋಲಿನ ತರ ಮಾತನಾಡಿದ್ದಾದರೆ ಕುರಿ ಬಾಲಿನ ಟಗರಿಗೆ ಅಲ್ಲಿಗೆ ಗುತ್ತಿಕೊಳ್ಳುತ್ತದೆ. ಲೇ ಬೀರ, ಇವ ನಿನ್ನಂಗೆ ಸಪ್ಪಳು ಮಾಡಿ ಬೀರ್ನಲ್ಲೇ ಸಿಕ್ಕಂತ ಕುರಿ ಹಾಲು ಕುಡಿದು ಹೆಚ್ಚಾಗಿ ಬಳಸಿಕೊಂಡಿರುವ ಚೋಟ ಮೆಣಸಿನಕಾಯಿ ಗೋಡ್ರ ಮಾತಿಗೆ ಮಾತು ಬೆಳೆಸಿ ಕೆಲಸ ಯಾಕ ಮಾಡ್ಕೋತೀರಿ ಅಪ್ಪ. ಅಷ್ಟು ಮಾಡಿಬಿಡ್ರಿ ಅಲ್ರಿ ಅಪ್ಪ. ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊ. ನಿನ್ನನ್ನು ಯಾರು ಮುಟ್ಟಿ ಮಾತನಾಡಿಸಷ್ಟು ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ ಈ ನಾಡಿನಲ್ಲಿ. ಯಾಕಂದ್ರೆ ಅಲ್ಲಿ ಹೋಗುತ್ತಿರುವ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುತ್ತಿರುವ 400 ಎಕರೆ ಜಮೀನ್ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀ ಹೂ ಅಂತ ಮಾತು ಕೊಡು. ಎಷ್ಟು ಹಣ ಬೇಕ ಕೇಳು, ಜಗದ ಮೇಲೆ ಕೊಟ್ಟು ಬಿಡುತ್ತೇನೆ. ಸಾಹೇಬ, ನೀನು ಮಾತು ಕೇಳ ನಗಬೇಕು ಅಳಬೇಕು ಅನ್ನೋದು ಒಂದು ತಿಳಿದಾಗಿದೆ ಸಾಹೇಬ್ರೆ. ಇಂಥದಕ್ಕೆಲ್ಲ ಅಳಬಾರದಪ್ಪ. ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು, ಇಲ್ಲ ಅಂದ್ರೆ ನಿನಗೆ ದಡ್ಡ ಅಂತಾರೆ. ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿಗಳ ಮೇಸುತ್ತಿರುವ ಗುಡ್ಡ ಹಾಳು ಮಾಡಿಕೊಳ್ಳಕ್ಕೆ, ಈ ರೈತರ ಆಸ್ತಿಯನ್ನು ನಿನ್ನ ಸ್ವಂತ ಮಾಡುವುದಕ್ಕೆ ನಾಳೆ ನಿನ್ನಂಗೆ ಲಂಚ ತಿನ್ನುವುದ ರಾಜಕಾರಣಿಯಲ್ಲಿ ಸೀದಾ ಮಾತಿಗೆ ಸಾಕಲ್ಲ. ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾಡೋ ಎತ್ತಿನ ಕುರಿ ಬಾಗಿನ ಹುಚ್ಚರ ಹಾಗೆ ಎಚ್ಚರ ತಪ್ಪಿ ಮಾತಾಡ ಬಯಸಿ ಬಂದದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದುಕೊಂಡು ನಿನ್ನ ಗುಣ ಉಳಿಸಿಕೊ. ಇಲ್ಲ ಅಂದ್ರೆ ಬಿರಪ್ಪ, ನಿನ್ನ ಹಣಕ್ಕ ನಾನು ಹೋಗುತ್ತೋ ಮುಂದೆ ನಿನ್ನ ಹಣಾನು ಹೋಗುತ್ತೋ. ಮಾತನಾಡುವ ನನ್ನ ಹಣ ಹೋಗೋ ಮುಂದೆ ನಿಮ್ಮ 3 ಮಂದಿ ಹಣ ಹೋಗಿ ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧು ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ, ಛತ್ರಪತಿ ಶಿವಾಜಿ ಅವರ ಸ್ಫೂರ್ತಿಯ ಚರಿತ್ರೆಯಲ್ಲಿ ಬೇಡ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಕ್ ಬಂದಿದೆ, ಈ ಗೋಮಾಳ ದನ ಕುರಿಗಳ ಸೊತ್ತು. ಈ ಭೂಮಿ ಜಗಕ್ಕೆಲ್ಲ ಅನ್ನ ಹಾಕುವ ರೈತನ ಸೊತ್ತು.
ಸೀತಾಪತಿ ಏನು ಸಖ್ಯನಿಂದ ಮಾತನಾಡಿ ಹೋದಲ್ಲೇ ಈ ಮಗ ಬೀರ ಹಾಕಿದಕ್ಕೊಂದು ಪ್ಲಾನ್ ಹಾಕಿದ್ರೆ ನೀನು ಪ್ಲಾನ ಸೀದಾ ಅವನ್ ಏನಿಗೆ ಹೆಸರು ನೋಡ್ಬೇಕು ನೋಡು ಹಾಕ ಕತ್ತಿಗೆ ಒಯ್ಯ ಸಾತ ನಿನಗೇನು ಬುದ್ಧಿ ಬರ್ಲಿಲ್ಲ ನೋಡ್ರ ಬರ್ರಿ ಅಷ್ಟ ಮಾಡಿದ್ರೆ ನಮ್ಮೆಲ್ಲ ಕೆಲಸ ಸಕ್ಸಸ್ ಆಗಿ ಹೋಗ್ಬಿಡ್ತಾವ ನೋಡ್ರಿ ನೋಡ್ರ ಸೀತಾಪತಿ ಆ ಬಡ ಬಿಕಾರಿಗೆ ನನ್ನ ತಂಗಿയെ ಕೊಡುವುದೇ ಛೇ ವಾಪಸ್ ತೆಗೆದುಕೊಂಡು ಬಿಡು ಸೀತಾಪತಿ ಈ ನಿನ್ನ ಅಪಸರದ ಮಾತನ್ನು ನಾಡಾರು ಯಪ್ಪ ನೀವು ನಾಡ್ಕೊಡ್ರಿ ಎಮ್ಮೆಲಿ ಅನ್ನೋದು ಇಲ್ಲಿ ಕುಂತಾರ ಎಲ್ಲರಿಗೂ ಗೊತ್ತೈತ್ರಿ ಅಪ್ಪ ಆದ್ರ ಮುಂದೊಂದ್ ದಿನ ನನ್ನ ಮಾತು ನೆನಸ್ತೀರಪ್ಪ ಜಾಕಿ ನಮಸ್ಕಾರ ಗೌಡ್ರಿ ಓಹೋ ರೈತ ನಾಯಕನ ತಮ್ಮ ಬಾಮರಿ ನನ್ನಿಂದ ಏನ್ ಕೆಲಸ ಆಗಬೇಕಾಗಿತ್ತು ಅದೇನಿಲ್ಲ ಗೌಡ್ರಿ ನಾನು IPS ಓದ್ಬೇಕಂತ ಮಾಡಿದ್ದೇನೆ ತಮ್ಮಿಂದ ಒಂದು ಸಹಾಯವಾಗಬೇಕಾಗಿದೆ ಗೌಡ್ರ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲನ್ನ ರೇಪ ಗೌಡ್ರಿ ಇವರ ಒಂದು ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ ಒಂದು ಕೆಲಸ ಯಾಕೋ ಇವನು 10 ಕೆಲಸ ಮಾಡುತ್ತೇನೆ ಯಾಕಂದ್ರೆ ಈ ಶಶಿಧರ ನಮ್ಮ ಹುಡುಗ ಗೌಡ್ರಿ ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ ಓದುವವರ ಮೇಲೆ ಅಭಿಮಾನ ಪಡುವುದೇ ಈ ಗೌಡನ ದೊಡ್ಡ ಗುಣ ಆ, ಇಲ್ಲಿ ಮಂದಿಯಲ್ಲಿ ಹೇಳುದು ಬೇಡ ಒಳಗಡೆ ಎಲ್ಲ ತಿಳಿಸಿ ಹೇಳುತ್ತೇನೆ ಒಳಗಡೆ ಬಾ ಅಲ್ರಿ ಮಗ ಜನಾಪುರ ಗುಡ್ಡು ಬೇಕಂತ ಬೆಳದಂಡಿ ಕಬ್ಬು ನೋಡಾನು ಬೇಕಂತ ಅಲ್ರಿ ಗೋಳ ಒಬ್ಬನ ಹಳು ಹಾಡಾಕತ್ತಾನಂದ್ರ ಮಣಗುರ್ಗ್ ಶಶ ಒಬ್ಬ ಕುಡಿನಲ್ರಿ ಅಣ್ಣ ಊರ್ ಹಳಗಾಲಕ್ ಸತ್ಯನಾಥರೇಪ ಬರ್ತೀನಿ